ಕಮಲ್ ಹಾಸನ್ ಮಾತಾಡಿರೋದನ್ನ ನಾನು ಖಂಡಿಸ್ತೀನಿ. ನಾನು ಅವ್ರ ಜೊತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಡೀ ಚಿತ್ರೋದ್ಯಮ ಅವ್ರ ಜೊತೆ ಇರಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಅಂತ ಹೇಳಿದರು, ಕನ್ನಡಕ್ಕಿಂತ ಯಾರೂ ದೊಡ್ಡವರಿಲ್ಲ ಅಂತ ಹೇಳಿದ್ರು. ಇವತ್ತು ಎಲ್ಲ ನಾಯಕ ನಟರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಏನು ಕನ್ನಡ ಪರ ಹೋರಾಟಕ್ಕೆ ನಿಂತಿದ್ದಾರೋ, ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ ಇರ್ಬೋದು, ಆದರೆ ಭಾಷೆ ವಿಷಯದಲ್ಲಿ ಕನ್ನಡಕ್ಕಿಂತ ದೊಡ್ಡವನು ಅಲ್ಲ ಅವನು. ಕಮಲ್ ಹಾಸನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆ ಯಾಚನೆ ಮಾಡದೆ ಹೋದ್ರೆ ಅವ್ರ ಚಿತ್ರ ಬಿಡುಗಡೆ ಆಗೋದಕ್ಕೆ ನಾವು ಬಿಡಲ್ಲ. ನಮ್ಮ ನಾಡಿನ ದುರಂತ ಇತ್ತೀಚೆಗೆ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿ ನಾಡದ್ರೋಹಿಗಳು ದಾಳಿ ಮಾಡ್ತಿದ್ದಾರೆ. ಅದು ಸೋನು ನಿಗಮ್ ಆಗಿರ್ಬೋದು, ಬ್ಯಾಂಕಲ್ಲಿರೋ ಅಧಿಕಾರಿ ಆಗಿರ್ಬೋದು, ಇನ್ನಿತರರಾಗಿರ್ಬೋದು, ಎಲ್ಲರೂ ಒಂದು ರೀತಿ. ಆದರೆ ಇತ್ತೀಚೆಗೆ ಭಾರತದಲ್ಲಿ ಶ್ರೇಷ್ಠ ನಟ ಅಂತ ಕರೆಸ್ಕೊಂಡಂಥ ಅವಿವೇಕಿ ಕಮಲ್ ಹಾಸನ್ ತನ್ನ ಘನತೆ, ತನ್ನ ಸ್ಥಾನಮಾನಗಳನ್ನ, ಕನ್ನಡಿಗರು ನನಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಅವನ ಜಾತಿ ಭಾಷೆ ಏನು ನೋಡಿದ್ರೆ ಅವನ ಸಿನಿಮಾನ ಕರ್ನಾಟಕದ ನೆಲದಲ್ಲಿ ನೂರಾರು ದಿನಗಳ ಕಾಲ ಓಡಿಸಿರುವಂಥ ಈ ನಾಡಿನ ಜನರ ಬಗ್ಗೆ, ಈ ಭಾಷೆ ಬಗ್ಗೆ ಹಿಂದೆ ಒಂದ್ಸರಿ ಚಿಕ್ಕಮ್ಮ ಅಂದಿದ್ದ, ಅದೇ ತಾಯಿ ಎಂದಿದ್ದ. ಇವತ್ತು ಅವನು ತಮಿಳಿಗೆ ಹುಟ್ಟಿದ ಭಾಷೆ ಕನ್ನಡ ಅಂತ ಮಾತನ್ನ ದುರಂಕಾರದಲ್ಲಿ ಕನ್ನಡದ ನಟರು ಮುಂದೆ ಹೇಳಿದಾನಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆದ್ರಿಂದ ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನ ಹಿಂದಕ್ಕೆ ಪಡಿಬೇಕು. ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಕನ್ನಡದ ಅನ್ನವನ್ನು ತಿಂದಂತ ಕನ್ನಡದ ಯಾವ ನಟನು ಈ ಹೇಳಿಕೆನ ಸಹಿಸ್ಕೋಬಾರ್ದು. ಈ ಕೂಡಲೇ ನಮಗೆ ಪಾಠ ಹೇಳೋದು ಬೇಡ, ನಾವು ಕನ್ನಡಕ್ಕೆ ಸಾಯ್ತೀವಿ ಅಂತ ಹೇಳೋದು ಬೇಡ. ನಾವು ಸಾಯೋದು ಕೇಳ್ತಿಲ್ಲ. ಕನ್ನಡಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಮಾತಾಡೋದನ್ನ ಕಲೀರಿ ಕನ್ನಡದ ಎಲ್ಲ ನಟರುಗಳು. ನೀವು ಪ್ಯಾನ್ ಇಂಡಿಯಾ ನಟರು, ನೀವು ಯಾರು ಕನ್ನಡದ ನಟರಾಗಿ ಉಳಿದಿಲ್ಲ. ಪ್ಯಾನ್ ಇಂಡಿಯಾ ನಟರು ಅವ್ರ ಸಿನಿಮಾ ಅಲ್ಲಿ ಬರಬೇಕು ಅಂದರೆ ಅಲ್ಲೋಗಿ ಅವ್ರ ಭಾಷೆ ಮಾತಾಡಿ, ಅಲ್ಲೋಗಿ ಅದೇ ಭಾಷೆಯಲ್ಲಿ ಹಾಡಿ, ಅದೇ ಭಾಷೆಯಲ್ಲಿ ಮಾತಾಡಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಅವರು ಕನ್ನಡದ ನಟರು ಅಂತ ನೀವು ಯಾರು ಭಾವಿಸ್ಬೇಡಿ. ಕನ್ನಡದ ನಟರು ಕನ್ನಡದ ನಟ, ಕನ್ನಡಕ್ಕೆ ಸೀಮಿತ, ಕನ್ನಡ ಬಿಟ್ಟು ಹೋಗಲ್ಲ ಅಂತ ಯಾವ ನಟ ಹೇಳ್ತಾನೆ ಅವನು ಮಾತ್ರ ಕನ್ನಡದ ನಟ.